ಆನೆಸ್ಟ್ ಬಾಯ್ ಆಫ್ ಕರ್ನಾಟಕ ಅಂತೇಳಿ ಹೆಸರಾಗಿರೋ ಪ್ರಜ್ವಲ್ ರಿತ್ತಿಗೆ ಇವತ್ತು ಸನ್ಮಾನವನ್ನು ಮಾಡಲಾಗಿದೆ. ಜೊತೆಗೆ ನಿಧಿ ನೀಡಿದ ಕುಟುಂಬಕ್ಕೆ ಒಂದಿಷ್ಟು ಗೌರವವನ್ನು ಸಲ್ಲಿಸುವ ಜೊತೆಗೆ ಒಂದಿಷ್ಟು ಬಹುಮಾನಗಳನ್ನು ಕೂಡ ಘೋಷಣೆ ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಜ್ವಲ್ ರಿತ್ತಿ ಮತ್ತು ಕುಟುಂಬ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಏನು ಸಮಾಧಾನ ಆಯಿತು, ಖುಷಿ ಆಯಿತು? ಹೆಂಗೆ ಖುಷಿ ಆಯ್ತು ಎಲ್ಲ ಮಾಡ್ಯಾನ. ಏನು ಹೇಳ್ತೀವಿ ಈಗ ಅಂದ್ರೆ ಸರ್ಕಾರಕ್ಕೆ ನಿಮ್ಗೆ ಹೇಳ್ದಂಗೆ ನಿಮ್ಮ ಅಮ್ಮಗೆ ಒಂದು ನೌಕರಿ ಕೊಡ್ತೇವೆ ಅಂತ ಹೇಳಾರ, ಸೈಟು ಕೊಟ್ಟಾರ, ಏನು ಅನಿಸ್ತದೆ? ಎಲ್ಲ ಖುಷಿ ಆಯ್ತು. ಈಗ ನಿಧಿ ಕೊಟ್ಟಾಗೆಲ್ಲ ಏನಂತಂದ್ರೆ ಕೊಡಬಾರ್ದಾಗಿತ್ತು ಹಂಗೆ ಹಿಂಗಂತೆಲ್ಲ ಚರ್ಚೆ, ಈಗ ಹೆಂಗೆ ಅನಿಸ್ತದೆ? ಎಲ್ಲ ಖುಷಿ ಆಯ್ತು. ಅಮ್ಮ ಏನು ಹೇಳ್ತೀರಮ್ಮ? ಸರ್ಕಾರ ನಿಮ್ಗೆ ಈಗ ಒಂದು ಸರ್ಕಾರ ಒಂದು ಉದ್ಯೋಗನೂ ಕೊಟ್ಟೈತೆ, 5,000 ರೂಪಾಯಿ 5 ಲಕ್ಷ ಕೊಟ್ಟೈತೆ, ಜೊತೆಗೆ ಸೈಟೂ ಕೊಟ್ಟೈತೆ, ಏನು ಹೇಳ್ತೀರಿ? ಖುಷಿ ಅಂತ ರೀ. ಇನ್ನು ಸರ್ ಅವ್ರಿಗೆ ಚಾನ್ಸ್ ರೀ ಎಷ್ಟು ಇನ್ನರಿ ಜನರಿ ಎಲ್ಲ ಮಾಡ್ಕೊರಿ, ಮುಂದೂ ಮಾಡ್ತೀನಿ ಅಂತ ಹೇಳ್ಯಾರಿ. ಎಲ್ಲ ದುಡು ಹಿಡಿಯಾರು ಒಂದು ಊರನ್ನಾರು ಅವ್ರಿಗೆ ಜನರಿಗೆ ನಾನು ಖುಷಿ ಅನ್ಸುತ್ತೆ. ಅಮ್ಮ 5 ಲಕ್ಷ ರೂಪಾಯಿ ಮತ್ತು ಸೈಟ್ ಏನು ಸಮಾಧಾನ ಐತೆ? ಹೆಂಗೆ ಸಮಾಧಾನ ಐತ್ರಿ. ಇನ್ನೂ ನಾವು ಮಾಡ್ತೀವ್ರಿ ಅಂದಾರ, ನಮ್ಮ ಅಮ್ಮಗೆ ಶಾಲೆ ಕಲಿಸ್ತೀವಿ ಅಂದಾರ. ಏನಿಲ್ಲರಿ, ನಮ್ಮ ಸಿದ್ದು ಪಾಟೀಲ್ ಅವರು ಎಲ್ಲರೂ ಮಾಡ್ತೀವಿ ಅಂದಾರೆ. ಊರು ಜಿಲ್ಲಾ ಪಂಚಾಯತಿಯವ್ರಿಗೆ ಹೇಳಿ ಎಲ್ಲ ಮಾಡ್ಯಾರ, ಮಾಡಿ ಕೊಡ್ತೀವಿ ಅಂತಲೂ ಹೇಳ್ಯಾರ. 5 ಲಕ್ಷದಾಗ ಮನೆ ಆಗೋದಿಲ್ಲ ಅಂತ? ಆಗೋದಿಲ್ಲ ಅಂದ್ರೆ ಅವ್ರು ನಾವು ಇದೀವಲ್ಲ ಮನ್ಮ ಮಾಡಿ ಕೊಡ್ತೀವಿ ಅಂತೀವಿ ಅಂತಾರೆ. ಎಲ್ಲ ಕೊಟ್ಟಾರ ಅದಾರ ಅವ್ರು. ಸರ್ ಏನು ಹೇಳ್ತೀರಿ? ಟೋಟಲ್ ಎಲ್ಲ ಉದ್ಯೋಗ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಏನು ಸಮಾಧಾನ ಅನಿಸುತ್ತೆ? ಹೆಂಗೆ ಸಮಾಧಾನ ಅಂದ್ರೆ ಇನ್ನು ಉದ್ಯೋಗದ ಒಂದು ಗೌರ್ಮೆಂಟ್ ಹೊರಗುತ್ತಿಗೆ ನಾವು ಗೌರ್ಮೆಂಟ್ ಜಾಬ್ ಅದ ಒಂದ ನಮ್ಮ ಉದ್ದೇಶ. ಆಮೇಲೆ ಈಗ 5 ಲಕ್ಷ ರೂಪಾಯಿ ಸಾಲ ತತ್ತಿರೋ ಅದು ಕಡಿಮೆ ಆಕತ್ತೆ ನಾಗೈತೆ, ಇನ್ನು ಬೇರೆ ಅದಾವ ಅಂತ ಉದ್ಯೋಗ ಸರ್ಕಾರಿ ಉದ್ಯೋಗ ಆಗಿದ್ರು ಉತ್ತಮ ಇತ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇವೆಲ್ಲ ವಿಷಯ ಬಗ್ಗೆ ಮಾತನಾಡಲಿಕ್ಕೆ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ಇದ್ದಾರೆ, ಅವ್ರನ್ನೂ ಮಾತನಾಡಿಸ್ತಾ ಹೋಗ್ತಾನೆ. ಸರ್ ಏನಂತೀರಿ? ಸರ್ಕಾರಿ ಉದ್ಯೋಗ ಆಗಬೇಕಾಗಿತ್ತು, ಮನೆ 5 ಲಕ್ಷ ರೂಪಾಯಿ ಕಡಿಮೆ ಆಯಿತು ಅನ್ನೋ ಚರ್ಚೆಗಳು. ಸರ್, ಈಗೇನು ಮಾನ್ಯ ಸಚಿವರಾದಂಥ H.K. ಪಾಟೀಲ್ ಸಾಹೇಬರು ಲಕ್ಕುಂಡಿಗೆ ಭೇಟಿ ನೀಡಿ ಅವರಿಗೆ ಸನ್ಮಾನಿಸಿ ಏನೋ ಒಂದು ಭರವಸೆ ಕೊಟ್ಟಿದ್ರು. ಅವ್ರ ಬೇಡಿಕೆ ಅಂತ ಒಂದು ಸೈಡ್ ಕೊಡ್ತೀವಿ, ಹಾಗೂ ಅವ್ರ ಮನೆ ಕಟ್ಟಿಸ್ಕೊಳಕ್ಕೆ ದುಡ್ಡು ಕೊಡ್ತೀವಿ, ಹಾಗೂ ಒಂದು ಸರ್ಕಾರಿ ಅಂದರೆ ಹೊರಗುತ್ತಿಗೆ ಮ್ಯಾಗ ಒಂದು ಜಾಬ್ ಕೊಡ್ತೀವಿ ಅಂತ ಏನು ಹೇಳಿದ್ರು, ಅದರ ಪ್ರಕಾರವಾಗಿ ಈಗ ಅವರಿಗೆ ಹೊರಗುತ್ತಿಗೆ ಮ್ಯಾಗ ಜಾಬು ಕೊಟ್ಟಿದ್ದಾರೆ. 5 ಲಕ್ಷ ಹೊರಗುತ್ತಿಗೆ ಅಂತಿಲ್ಲ ಸರ್, ಸಂದೇಶದೊಳಗೂ ಸರ್ಕಾರಿ ಉದ್ಯೋಗ ಅಂತ ಬರ್ದಾನೆ. ಇಲ್ಲ, ಹೊರಗುತ್ತಿಗೆ ಮ್ಯಾಗ ಅವರ ಒಂದು 9ನೇಂತ ಮುಗಿದಿದೆ ಸರ್. ಅವ್ರದ್ದು 10th ಮುಗಿದಿಲ್ಲ, ಇನ್ನೂ 9ನೇಂತ ಮುಗಿದಿದೆ. ಹಾಗಾಗಿ ಕಾನೂನಾತ್ಮಕವಾಗಿ ಹೊರಗುತ್ತಿಗೆ ಮ್ಯಾಗ ಈಗ ತಾತ್ಪೂರ್ಕ ಕೊಟ್ಟಿದ್ದಾರೆ. ಇನ್ನೂ ವಿಚಾರ ಮಾಡಿ ಮತ್ತು ಅವರಿಗೆ ಬರುವಂಥ ದಿನಗಳಲ್ಲಿ ಇನ್ನೂ ಏನು ಅನುಕೂಲ ಮಾಡಬೇಕು ಎಲ್ಲ ಅನುಕೂಲ ಮಾಡ್ತೀವಿ ಅಂತ ಮಾನ್ಯ ಸಚಿವರು ಹೇಳಿದ್ದಾರೆ. ಈಗಾಗಲೇ ಇದು ಒಂದು ಸೈಟು, ಅದಕ್ಕೆ ಮನೆ ಕಟ್ಟಲಿಕ್ಕೆ 5 ಲಕ್ಷ ರೂಪಾಯಿ, ಹಾಗೂ ಹೊರಗುತ್ತಿಗೆ ಒಂದು ನೌಕರಿ ಅಲ್ಲದೆ ಕಾನೂನಾತ್ಮಕವಾಗಿ ಪ್ರಜ್ವಲ್ ಕೊಟ್ಟಂಥ ನಿಧಿಯ ಭಾಗದಲ್ಲಿರುವ ಹಣವು ಕೂಡ ಕಾನೂನಾತ್ಮಕವಾಗಿ ಅವಂಗೆ ನೀಡ್ತೀವಿ ಅಂತೇಳಿ ಮಾನ್ಯ ಸಚಿವರಾದಂಥ H.K. ಪಾಟೀಲ್ ಸಾಹೇಬರು ಕೂಡ ಹೇಳಿದ್ದಾರೆ ಸರ್. ಇದು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮತ್ತು ರಿತ್ತಿ ಕುಟುಂಬದ ಮಾತಾಗಿದೆ. ಅಂದರೆ ಒಂದು ಕಡೆ ಸರ್ಕಾರಿ ಉದ್ಯೋಗ ಬೇಕು ಅಂಥೇಳಿ ಕುಟುಂಬದ ಬೇಡಿಕೆ ಆಗಿದ್ದರೆ, ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.